ಸ್ವಾಗತ. ಇವತ್ತು ನಾನು BMTC ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ. BMTC ಕರೆದಿರುವಂತಹ ಮ್ಯಾನೇಜರ್ ಗ್ರೇಡ್, ಓಕೆನಾ. KE ಅವರು ಕರೆದಿದ್ದಾರೆ. 2500 ಪೋಸ್ಟ್ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಅದಾದ ನಂತರ ಇದರದ್ದು ಅಪ್ಲಿಕೇಶನ್ ಫೀಸ್ ಬಂದು 750 ರೂಪಾಯಿ 2A 2B 3A 3B ಜನರಲ್ ಅವ್ರಿಗೆ. SC ST ಕ್ಯಾಟಗರಿ 1 ಎಕ್ಸ್-ಸರ್ವಿಸ್ಮೆನ್ ಅವರಿಗೆಲ್ಲ 500 ರೂಪಾಯಿ ಇದೆ. ಲಾಸ್ಟ್ ಡೇಟ್ ಬಂದು 10/4/2024 ಇದೆ ಸ್ನೇಹಿತರೆ. ಏಜ್ ಲಿಮಿಟ್ ಬಂದು 35 ವರ್ಷ ಜನರಲ್ಗೆ, 38 ವರ್ಷ 2A 2B 3A 3B ಅವರಿಗೆ. SC ST ಕ್ಯಾಟಗರಿ 1ಗೆ 40 ವರ್ಷ, ಓಕೆನಾ. ಆಮೇಲೆ ಎಕ್ಸ್-ಸರ್ವಿಸ್ಮೆನ್ ಅವರಿಗೆ 45 ವರ್ಷ ಇದೆ. ಫಿಸಿಕಲ್ ಫಿಟ್ನೆಸ್ ಬಂದು ಮೇಲ್ಗೆ 160 ಸೆಂಟಿಮೀಟರ್ ಇರಬೇಕು, ಫಿಮೇಲ್ಗೆ 150 ಸೆಂಟಿಮೀಟರ್ ಇರಬೇಕು ಅಷ್ಟೇನೆ. ಕ್ವಾಲಿಫಿಕೇಶನ್ ಬಂದು PUC ಆಗಿರಬೇಕು ಅಥವಾ 10+2 ಅಥವಾ ಡಿಪ್ಲೊಮಾ ಆಗಿರಬೇಕು ಸ್ನೇಹಿತರೆ. ಮಿಕ್ಸ್ಡ್ ಗ್ರೂಪ್ ಮತ್ತೆ ಲೋಕಲ್ ಗ್ರೂಪ್ ಅಂತ ಡಿವೈಡ್ ಮಾಡಿದ್ದಾರೆ. ಟೋಟಲ್ 2500 ಪೋಸ್ಟ್ಗಳಿದಾವೆ. ಇದ್ರದ್ದು ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ನಾನು ಇಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಎಲ್ಲರೂ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದಾದ ನಂತರ ಈ ಒಂದು ನೋಟಿಫಿಕೇಶನ್ ಚೆಕ್ ಮಾಡೋಣ ಸ್ನೇಹಿತರೆ. ಈ ನೋಟಿಫಿಕೇಶನ್ ಅಲ್ಲಿ ಫುಲ್ಲು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸ್ನೇಹಿತರೆ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ವೇಕೆನ್ಸಿಗಳಿದಾವೆ ಅಂತ ಹೇಳ್ಬಿಟ್ಟು, ಓಕೆನಾ. ಅದಾದ ನಂತರ ಇದರಲ್ಲಿ ಒಂದು CTA ಎಕ್ಸಾಮ್ ಇರುತ್ತೆ. CTA ಅಂದ್ರೆ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳ್ಬಿಟ್ಟು, ಓಕೆನಾ. ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಆ ಟೆಸ್ಟ್ ನ ನೀವು ಕ್ಲಿಯರ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ನೀವು ತರಬೇತಿ ಅವಧಿ ಭತ್ಯೆ ಮತ್ತು ವೇತನ ಶ್ರೇಣಿ ಅಂತ ಕೊಟ್ಟಿದ್ದಾರೆ. ತರಬೇತಿ ಅವಧಿಯ ಭತ್ಯೆ ಅಂದ್ರೆ ಟ್ರೈನಿಂಗ್ ಅಲ್ಲಿ ಇದ್ದಾಗ ನಿಮಗೆ 9,500 ರೂಪಾಯಿ ಅಮೌಂಟ್ ಬರುತ್ತೆ. ಆಮೇಲೆ ನೀವು ಟ್ರೈನಿಂಗ್ ಮುಗಿಸಿದ ನಂತರ 18,660 ರೂಪಾಯಿಂದ ಹಿಡಿದು 25,300 ರೂಪಾಯಿವರೆಗೂ ಬರುತ್ತೆ ಸ್ನೇಹಿತರೆ. KEA ವೆಬ್ಸೈಟ್ ಇಂದ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ದಾರೆ. ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್, ಆನ್ಲೈನ್ ಮುಖಾಂತರನೇ ಫೀ ಪೇಮೆಂಟ್ ಮಾಡಬೇಕು ಸ್ನೇಹಿತರೆ. ಅದಾದ ನಂತರ ಇದ್ರದ್ದು ಟೆಸ್ಟ್ ಇರುತ್ತೆ ನೋಡಿ, ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, ಓಕೆನಾ. ಇದರಲ್ಲಿ ಯಾವ್ದಾವ್ದು ಎಷ್ಟೆಷ್ಟು ರೂಪಾಯಿಗೆ ಎಷ್ಟೆಷ್ಟು ಮಾರ್ಕ್ಸ್ಗೆ ಬರೀಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ. OMR ಶೀಟ್ ಅಲ್ಲಿ ಅಪ್ಲಿಕೇಶನ್ ಎಕ್ಸಾಮ್ ನ OMR ಶೀಟ್ ಅಲ್ಲಿ ಮುಗಿಸ್ಬೇಕು. 2 ಎಕ್ಸಾಮ್ ಇರುತ್ತೆ. ಒಂದು ಇತ್ತೀಚಿನ ವಿಷಯಗಳು ಅದ್ರ ಬಗ್ಗೆ ಇರುತ್ತೆ, ಅಂದ್ರೆ ಕರೆಂಟ್ ಅಫೇರ್ಸ್ ಬಗ್ಗೆ ಇರುತ್ತೆ. 100 ಮಾರ್ಕ್ಸ್ಗೆ 2 ಗಂಟೆ ಕಾಲ ಇರುತ್ತೆ ಸ್ನೇಹಿತರೆ. ಅದ ನಂತರ ಇನ್ನೊಂದರಲ್ಲಿ ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಕನ್ನಡ ಮತ್ತೆ ಕಂಪ್ಯೂಟರ್ ಜ್ಞಾನ ಇರುತ್ತೆ. 100 ಮಾರ್ಕ್ಸ್ಗೆ, ಅದು 2 ಅವರ್ ಎಕ್ಸಾಮ್ ಇರುತ್ತೆ. 2ರಲ್ಲೂ ಕೂಡ ನೀವು ಎಕ್ಸಾಮ್ ನ ಅಟೆಂಡ್ ಮಾಡಿ ಪಾಸ್ ಆಗ್ಬೇಕು ಸ್ನೇಹಿತರೆ. ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ. 1/4 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ. 1/4 ಅಂದ್ರೆ 4 ಕ್ವಶನ್ ರಾಂಗ್ ಆಗಿ 1 ಕ್ವಶನ್ ರೈಟ್ ಆಗಿದ್ರೆ ಆ 1 ಕ್ವಶನ್ ಮಾರ್ಕ್ಸ್ ಎಷ್ಟಿರುತ್ತೋ ಅಷ್ಟು ಮಾರ್ಕ್ಸ್ ನ ಕಟ್ ಮಾಡ್ತಾರೆ, 4 ಕ್ವಶನ್ ರಾಂಗ್ ಆದ್ರೆ, ಓಕೆನಾ ಸ್ನೇಹಿತರೆ. ಅದಾದ ನಂತರ ಇನ್ನೂ ಏನಾದ್ರು ನಿಮ್ಗೆ ಡೌಟ್ಗಳಿತ್ತು ಅಂದ್ರೆ ಕಮೆಂಟ್ ಹಾಕಿ ಸ್ನೇಹಿತರೆ. ಕಮೆಂಟ್ ಅಲ್ಲಿ ಏನಾದ್ರು ತಿಳಿಸ್ಕೊಡ್ತೀನಿ ನಿಮ್ಗೆ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಎಷ್ಟೊಂದು ಜನ ಯೂಟ್ಯೂಬ್ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಹಾಗೆ ಇದನ್ನ ಮಾಡ್ತಾ ಇದ್ದೀರಾ. ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ಯಾರಿಗಾದ್ರೂ ಅಪ್ಲಿಕೇಶನ್ ಆಗ್ಬೇಕು ಅನ್ನೋ ಅಂತಹ ಇಚ್ಛೆ ಇದ್ರೆ ಇದೊಂದು ಅಪ್ಲಿಕೇಶನ್ ಹಾಕೊಳ್ಳಿ ಸ್ನೇಹಿತರೆ. BMTC ಅವರು ಕರೆದಿರುವಂತದ್ದು, ಓಕೆನಾ. ಕಂಡಕ್ಟರ್ ಪೋಸ್ಟ್ ಇದು, ಓಕೆನಾ. ಕಂಡಕ್ಟರ್ ಪೋಸ್ಟ್ಗೆ ಧನ್ಯವಾದಗಳು ಸ್ನೇಹಿತರೆ.